much it drops, people just throw it on the roads instead of even getting to the market, because farmers can't even afford to get it to the market. Is it happening or not here? Here also same. Same, no? Same. So many crops, and the government is not helping. Government should help. On the other hand, fertilizer price going up or going down? Up. Seed price going up or going down? Up. Pesticide price going up or down? Up. Diesel up or down? Up. Electricity up or down? Up. Do you have smart meter? Now they are installing. They are installing. They are trying to install. They are trying to install. I am telling you opposite now. In our Dahanu, where we have our MLA, we had a big demonstration that day, where people came and they said, earlier in our house, electricity bill used to come 1,000 rupees per month. I am talking about 15 days ago, Maharashtra. 1,000 rupees. Smart meter they put, next month bill became 4,000. They brought bills. Farmers, they actually brought bills to show. One farmer, anybody of you has a weak heart, you will get heart attack if I tell you. One fellow shows the bill, after smart meter, his bill came to 41,000. 1,000 became 41,000. He has a strong heart, so he did not get heart attack. He brought the bill over there, and then we showed it to this thing. They said nothing doing this cannot be allowed. ಒಂದು ದೀರ್ಘ ಹೋರಾಟದ ನಂತರವೂ ಕೂಡ ಈ ಧರಣಿ ಸ್ಥಳವನ್ನು ನೀವೆಲ್ಲರೂ ಕೂಡ ಕಾಪಾಡ್ಕೊಂಡು ಬಂದಿದ್ದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ನಾನು ಒಂದು 2-3 ವಿಚಾರವನ್ನು ನಿಮ್ಮ ಜೊತೆಗೆ ಪ್ರಸ್ತಾಪ ಮಾಡಬೇಕು. ನಾನು ಇತ್ತೀಚೆಗೆ ತಮಿಳುನಾಡಿನಲ್ಲಿ ಪ್ರವಾಸವನ್ನು ಮಾಡ್ತಾಯಿದ್ದೆ. ಈ ತಮಿಳುನಾಡಿನಲ್ಲಿ ಪ್ರವಾಸವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಪ್ರವಾಸವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಸಂಗಾತಿಗಳು ಒಂದು ಮಾತನ್ನು ಹೇಳ್ತಾಯಿದ್ರು. ಯಾಕೆ ಇದು ನೆನಪಾಯಿತು ಅಂತ ಹೇಳಿದ್ರೆ, ನಾನು ಈ ಹಳ್ಳಿಗಳಲ್ಲಿ ಭೂಮಿಯನ್ನು ನೋಡುವಂಥ ಸಂದರ್ಭದಲ್ಲಿ ಮುಕುಂದವರ ಮಾವಿನ ಹಣ್ಣಿನ ತೋಟಕ್ಕೆ ಕೂಡ ಭೇಟಿ ಕೊಟ್ಟಿದ್ದೆ. ತಮಿಳುನಾಡಿನ ಸಂಗಾತಿಗಳು ಹೇಳ್ತಾಯಿದ್ರು, ಅಲ್ಲಿಯ ಕೃಷ್ಣಗಿರಿ ಮತ್ತು ಇನ್ನಿತಿರ್ತಕ್ಕಂಥ ಪ್ರದೇಶಗಳಲ್ಲಿ ಮಾವಿನ ಬೆಳೀತಕ್ಕಂಥ ರೈತರ ಮಾವಿನ ಬೆಳೆ ಅತ್ಯಂತ ವಿಪರೀತ ತಳಮಟ್ಟಕ್ಕೆ ಕುಸಿದಿದೆ. ಸುಮಾರು 1 ಟನ್ ತೋತಾಪುರಿ ಮಾವಿನ ಹಣ್ಣಿಗೆ 16,000 ರೂಪಾಯಿ ಇದ್ದಿದ್ದು ಈಗ 4,000 ರೂಪಾಯಿಗೆ ಬಂದಿದೆ ಅಂತೇಳಿ ವಿಷಯವನ್ನು ಹೇಳ್ತಾಯಿದ್ರು. ಆ ವಿಚಾರವನ್ನು ಮಾತಾಡ್ತಾ ಇರುವಾಗಲೇ ಇಲ್ಲಿ ನನಗೆ ಗೊತ್ತಾಗಿರ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ, ಈ ಭಾಗದಲ್ಲಿ ಅದು ಸುಮಾರು 2,000-2,500 ರೂಪಾಯಿಗೆ ಬೆಲೆ ಬಂದು ನಿಂತಿದೆ ಅಂತ. ಇಷ್ಟು ಮಾತ್ರ ಅಲ್ಲ, ಇವತ್ತು ನಮ್ಮ ಪ್ರದೇಶದಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ಅದು ಟೊಮೊಟೊ ಇರಲಿ ಅಥವಾ ಈರುಳ್ಳಿ ಇರಲಿ, ಈ ಎಲ್ಲ ಬೆಳೆಗಳಿಗೂ ಕೂಡ ಇವತ್ತು ಬೆಳೆ ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ರೈತರು ಬೆಳೀತಾ ಇರ್ತಕ್ಕಂಥ ಬೆಳೆಗಳಿಗೆ ಬೆಲೆ ಇಲ್ಲ, ಬದಲಾಗಿ ಅವರು ಕೊಂಡ್ಕೊಳ್ತಕ್ಕಂಥ ರಸಗೊಬ್ಬರದ ಬೆಲೆ ಏನಾಗಿದೆ ಇವತ್ತು ಗಗನಕ್ಕೇರಿದೆ. ಹಾಗೆ ನಾವು ಕೊಂಡ್ಕೊಳ್ತಕ್ಕಂಥ ಬಿತ್ತನೆ ಬೀಜದ ಬೆಲೆ ಗಗನಕ್ಕೇರಿದೆ, ರಸಗೊಬ್ಬರದ ಬೆಲೆ ಗಗನಕ್ಕೇರಿದೆ. ಮಾತ್ರ ಅಲ್ಲ, ಕೀಟನಾಶಕಗಳ ಬೆಲೆಯೂ ಕೂಡ ಇವತ್ತು ವಿಪರೀತವಾಗಿರ್ತಕ್ಕಂಥ ರೀತಿಯಲ್ಲಿ ಗಗನಕ್ಕೇರಿದ್ದಾವೆ. ನಾವು ಇನ್ನೊಂದು ವಿಚಾರ ಮಹಾರಾಷ್ಟ್ರದಲ್ಲಿ ನನ್ನ ಗಮನಕ್ಕೆ ಬಂತು ಏನಂತ ಹೇಳಿದ್ರೆ, ಡಾಣು ಅಂತಕ್ಕಂಥ ಪ್ರದೇಶದಲ್ಲಿ ನಮ್ಮೊಬ್ಬರು MLA ಇದ್ದಾರೆ. ಅಲ್ಲಿ ಈ ವಿದ್ಯುತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹೊಸ ಬೆಳವಣಿಗೆ ಆಗಿದೆ. ನಿಮ್ಮಲ್ಲಿ ಇನ್ನೂ ಸ್ಮಾರ್ಟ್ ಮೀಟ್ರ್ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ರೈತರಿಗೆ ಅವರ ಮನೆಗಳಿಗೆ ಪಂಪ್ ಸೆಟ್ಗಳಿಗೆ ಸ್ಮಾರ್ಟ್ ಮೀಟ್ರ್ಗಳನ್ನು ಅವರು ಹಾಕಿದ್ದಾರೆ. ಸುಮಾರು 1,000 ಬಿಲ್ ಬರ್ತಾ ಇದ್ದಂಥ ಒಂದು ಮನೆಯಲ್ಲಿ ಸ್ಮಾರ್ಟ್ ಮೀಟ್ರ್ ಹಾಕಿದ ಮೇಲೆ 4,000 ಬರೋದಕ್ಕೆ ಶುರು ಮಾಡಿದೆ. ಸ್ವಲ್ಪ ಎದೆ ಗಟ್ಟಿ ಮಾಡ್ಕೊಂಡು ಈ ವಿಚಾರ ಕೇಳ್ಕೋಬೇಕು. ಏನಂತ ಹೇಳಿದ್ರೆ, ಎದೆ ಸ್ವಲ್ಪ ವೀಕ್ ಆಗಿದ್ದರೆ ಈ ವಿಚಾರ ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೋ ಏನೋ ಗೊತ್ತಿಲ್ಲ. ಒಬ್ಬ ರೈತ ಬಿಲ್ ತೊಗೊಬಂದು ತೋರಿಸಿದ್ರು, 1,000 ಮುಂಚೆ ಬರ್ತಾಯಿತ್ತು ಸ್ಮಾರ್ಟ್ ಮೀಟ್ರ್ ಹಾಕೋಕ್ಕಿಂತ ಮುಂಚೆ, ಈಗ ಅದೇ ಮನೆಯಲ್ಲಿ 41,000 ರೂಪಾಯಿ ಬಿಲ್ ಬಂದಿದೆ. ಏನು ಮಾಡೋದು ಹಿಂಗಾದರೆ? So that is also coming, new danger. Point is, everything is going up, water, irrigation, everything.
and price is coming down. Correct, no? Correct. That is why SKM, Kisan Sabha, KPRS, all of us, what do we say? Dr. M.S. Swaminathan formula. You have heard of Dr. M.S. Swaminathan? Yes. Bharat Ratna, agricultural scientist, father of the Green Revolution, very great scientist. He said, if farmer suicide is to be stopped, Karnataka also farmer suicide takes place or not? Yes, Karnataka, Andhra, Telangana, Maharashtra, Madhya Pradesh, many states it's happening. He said, if that has to stop and farmers are to get proper this thing, the indebtedness not to go, all that, then you have to give the price MSP, complete cost of production plus 50% profit. That is what Dr. M.S. Swaminathan had said. That is our demand. For that we have to fight. Isn't it? That is there. We have to fight for that. And we have to understand. I want to tell you this. I'm sorry, but I want to tell you the truth. See, after all, Kisan Sabha always tells the truth. Please understand this. When did Dr. Swaminathan submit his report? 2006. From 2006 to 2014, Congress was ruling at the center. Manmohan Singh was Prime Minister. Correct? Swaminathan report not implemented. Not implemented. Narendra Modi came 2014. He said, these Congress are rascals. They have not implemented. Give BJP power. I will implement everything. He has come. 11 years have passed. 11 years. 2014, 2025. Has he implemented? Has BJP implemented? No. Congress also no. BJP also no. I am saying correct or wrong? Huh? If I am wrong, you tell me. I don't mind. I am open to correction. ಅಂದರೆ ಇವತ್ತು ನೀರಾವರಿ ಆಗಲಿ ವಿದ್ಯುತ್ ಆಗಲಿ ಸಂಪೂರ್ಣವಾಗಿ ರೈತರಿಂದ ಕಿತ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಇವತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಆಲ್ ಇಂಡಿಯಾ ಕಿಸಾನ್ ಸಭಾ ರೈತರು ಅನುಭವಿಸ್ತಾ ಇರ್ತಕ್ಕಂಥ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿದೆಯಪ್ಪ ಅಂತೇಳಿ ನೋಡಿದ್ರೆ ಅದಕ್ಕೆ ನಾವು ಹೇಳ್ತೇವೆ MS ಸ್ವಾಮಿನಾಥನ್ ಅವರು ಕೊಟ್ಟಿರ್ತಕ್ಕಂಥ ಶಿಫಾರಸ್ಸಿನಲ್ಲಿ ಇದಕ್ಕೆ ಪರಿಹಾರ ಇದೆ ಅಂತ. ನಿಮಗೆಲ್ರಿಗೂ ಕೂಡ ಗೊತ್ತಿದೆ, MS ಸ್ವಾಮಿನಾಥನ್ ಅವರು ಭಾಳ ದೊಡ್ಡ ಕೃಷಿ ವಿಜ್ಞಾನಿ. ಅವರು ಯಾಕೆ ಈ ಆಯೋಗದಲ್ಲಿ ಕೆಲಸ ಮಾಡಿ ಶಿಫಾರಸ್ಸನ್ನ ಕೊಟ್ಟರು ಅಂತೇಳಿದ್ರೆ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶಗಳಲ್ಲಿ ಲಕ್ಷಾಂತರ ಜನ ರೈತರು ಸಾಲ ಮಾಡಿ ಅದರ ಸಾಲವನ್ನು ತೀರ್ಸೋಕ್ಕಾಗದೆ ಆತ್ಮಹತ್ಯೆಯಲ್ಲಿ ತೊಡ್ಕೊಂಡಿದ್ರು. ಆ ಆತ್ಮಹತ್ಯೆಯನ್ನು ತಡೆಗಟ್ಟೋದು ಹೆಂಗೆ ಅಂತೇಳಿ ಇವತ್ತು ಸರ್ಕಾರ ಒಂದು ಆಯೋಗವನ್ನು ರಚನೆ ಮಾಡ್ತು. ಅವರು ಅಧ್ಯಯನವನ್ನು ಮಾಡಿದ್ರು. ಅಧ್ಯಯನ ಮಾಡಿ ಹಲವು ಶಿಫಾರಸ್ಸುಗಳನ್ನು ಕೊಟ್ಟಿದ್ರು. ಅದರಲ್ಲಿ ಒಂದು ಶಿಫಾರಸ್ ಬಗ್ಗೆ ನಾವು ಪದೇ ಪದೇ ಮಾತಾಡ್ತಾ ಇದ್ದೀವಿ. ಆ ಶಿಫಾರಸ್ ಜಾರಿ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇನಪ್ಪ ಅಂತ ಹೇಳಿದ್ರೆ C2 + 50% ಅಂತ. ಅಂದರೆ ಉತ್ಪಾದನಾ ವೆಚ್ಚ ಏನಿದೆ ಆ ಉತ್ಪಾದನಾ ವೆಚ್ಚವನ್ನು ಲೆಕ್ಕ ಹಾಕಿ ಅದಕ್ಕೆ 50% ಲಾಭಾಂಶವನ್ನು ಸೇರ್ಪಡೆ ಮಾಡಿ ರೈತರ ಬೆಳೆಗಳಿಗೆ ಬೆಲೆಯನ್ನು ನಿಗದಿ ಮಾಡಬೇಕು. ಆಗ ಯಾವುದೇ ರೈತನಿಗೂ ಕೂಡ ನಷ್ಟ ಆಗಲ್ಲ ಅಂತ. ಆದರೆ ನೀವು ನನ್ನನ್ನು ಬೈಕೊಂಡ್ರೂ ಪರವಾಗಿಲ್ಲ, ನಾನು ಒಂದು ವಿಚಾರವನ್ನು ಹೇಳಲೇಬೇಕು. ಯಾಕೆಂದರೆ ಸತ್ಯ ಅನ್ನೋದು ಯಾವಾಗಲೂ ಕಹಿಯಾಗಿರುತ್ತೆ. MS ಸ್ವಾಮಿನಾಥನ್ ಅವರು ವರದಿ ಕೊಟ್ಟಿದ್ದು 2006ನೇ ಇಸ್ವಿಯಲ್ಲಿ. 2006ನೇ ಇಸ್ವಿಯಿಂದ 2013ನೇ ಇಸ್ವಿಯವರೆಗೆ ಯಾರು ಅಧಿಕಾರ ನಡೆಸ್ತಾ ಇದ್ರು ಈ ದೇಶದಲ್ಲಿ? ಕಾಂಗ್ರೆಸ್ ಅಧಿಕಾರ ನಡೆಸ್ತಾ ಇತ್ತು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಿಯಾಗಿದ್ದರು. ಅವರು ಈ MS ಸ್ವಾಮಿನಾಥನ್ ಅವರ ವರದಿಯನ್ನು ಜಾರಿಗೊಳಿಸೋದಕ್ಕೆ ಯಾವ ಗಮನವನ್ನೂ ಕೊಡಲಿಲ್ಲ, ಚರ್ಚೆಯನ್ನು ಮಾಡಲಿಲ್ಲ. ಅದೇ ಸಂದರ್ಭದಲ್ಲಿ 2014ರಲ್ಲಿ ಚುನಾವಣೆ ನಡೀತು. ಆವಾಗ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿಯವರು ಕಾಂಗ್ರೆಸ್ಗೆ ಬಾಯಿಗೆ ಬಂದಂಗೆ ಬೈದು ಇದೇ MS ಸ್ವಾಮಿನಾಥನ್ ಅವರ ವರದಿಯನ್ನು ನಮಗೆ ನೀವು ಅಧಿಕಾರ ಕೊಟ್ಟರೆ ಜಾರಿಗೊಳಿಸ್ತೀವಿ ಅಂತ ಹೇಳಿದ್ರು. 2014ರಲ್ಲಿ ಅವರು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದು 11 ವರ್ಷ ಆಗಿದೆ ಇಲ್ಲಿವರೆಗೆ. ಆದರೆ ಇದುವರೆಗೂ ಪಾರ್ಲಿಮೆಂಟಲ್ಲಿ ಅವರು ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ಮಾತ್ರ ಅಲ್ಲ,
ಅವರು ಅಧಿಕಾರಕ್ಕೆ ಬಂದು 6 ತಿಂಗಳಲ್ಲೇ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಸಲ್ಲಿಸಿದ್ರು, ನಾವು ಇದನ್ನು ಜಾರಿ ಮಾಡೋಕ್ಕಾಗಲ್ಲ, ಜಾರಿ ಮಾಡಿದ್ರೆ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ. But remember this, earlier this land acquisition of yours, BJP government did it, Yediyurappa time, first notification. Then Congress said, okay, we will remove before the election. After the election, how many years happened? 2 years. 2 years. Did Congress immediately remove? No. It removed? No. When you all fought, please understand, ये किसी की मेहरबानी नहीं है भाई, सिद्धरामैया जी की मेहरबानी नहीं है, शिव कुमार जी की मेहरबानी नहीं है, ये हमारे संघर्ष से हमने छीन के लिया है, ये ध्यान में रखिए. Our unity, we have won this. You understand? And therefore, please understand, see the policies of every party. See the policies of every party and then take a decision. That is my point. So many other issues are coming. Now, the last point I am saying and finishing, new big issue, biggest issue is coming. What is that? You have heard Donald Trump name? 50%. Huh? 50% tariff. Terrible. I am not going into details. But one day you just find out 50% any Indian agricultural good going to America, 50% tax. Means it will become very expensive America. Nobody will buy. Who was telling me just now? Yashwant No, Mukund only was telling. Whole ship full of mango went to America from India. Yeah. Complete ship. They said, we are not taking your mango. America. No question of bringing it back. Who will pay even the charge? And height. We are, Narendra Modi is importing mango juice from America at 0% tariff. अरे क्या चल रहा है? You understand what I am saying? He is going to put 50% tariff on our mango. ಅಂದರೆ ಇದರ ಅರ್ಥ ಏನು? ಒಂದು ಕಡೆ ಕಾಂಗ್ರೆಸ್ಸು, ಇನ್ನೊಂದು ಕಡೆ BJP, ಈ ಯಾವ ಪಾರ್ಟಿಗಳು ಕೂಡ MS ಸ್ವಾಮಿನಾಥನ್ ಅಂದರೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ MS ಸ್ವಾಮಿನಾಥನ್ ಅವರ ವರದಿಯನ್ನು ಜಾರಿ ಮಾಡೋದಕ್ಕೆ ಮುಂದಾಗಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ನಿಮ್ಮದೇ ಭೂಮಿ ಹೋರಾಟ ತಗೊಳ್ಳೋಣ. ನಿಮ್ಮ ಭೂಮಿಗೆ ಫಸ್ಟು ಡಿನೋಟಿಫಿಕೇಷನ್ ಮಾಡಿದಾಗ ಯಾರು ಮುಖ್ಯಮಂತ್ರಿ ಆಗಿದ್ರು? ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದರು. BJP ಸರ್ಕಾರ ಅಧಿಕಾರದಲ್ಲಿತ್ತು. ಆ ನಂತರದಲ್ಲಿ ಮುಖ್ಯಮಂತ್ರಿಗಳಾದವರು ಸಿದ್ದರಾಮಯ್ಯನವರು. ಯಡಿಯೂರಪ್ಪನವರು ಡಿನೋಟಿಫಿಕೇಷನ್ ಮಾಡಿದ್ರು, ಆವಾಗಲೇ ಹೋರಾಟ ಪ್ರಾರಂಭ ಆಗಿತ್ತು. ನೋಟಿಫಿಕೇಷನ್ ಮಾಡಿದರು ಯಾರು? ಯಡಿಯೂರಪ್ಪನವರು. ಯಡಿಯೂರಪ್ಪನ ಪಕ್ಷ ಆವಾಗಲೇ ಹೋರಾಟ ಪ್ರಾರಂಭ ಆಗಿದ್ರು, ಅವರು ಇದನ್ನು ವಾಪಸ್ ತಗೊಳ್ಳಿಲ್ಲ. ಆ ನಂತರ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದರು. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೂ ಕೂಡ ಈ ಹೋರಾಟ ಮುಂದುವರೆದಿತ್ತು. ಈ ಹೋರಾಟಕ್ಕೆ ಬಂದವರು ಬೆಂಬಲವನ್ನು ಕೊಟ್ಟಿದ್ದರು, ಆದರೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಅದನ್ನು ವಾಪಸ್ ತಗೊಳ್ಳಿಲ್ಲ. ಒಂದು ವಿಚಾರ ನೀವು ತಿಳ್ಕೊಬೇಕು, ಈಗ ಈ ಹೋರಾಟದಲ್ಲಿ ಅವ್ರು ಏನು ಅನೌನ್ಸ್ ಮಾಡಿದ್ದಾರೆ ಅದು ಸಿದ್ದರಾಮಯ್ಯನವರ ಕೃಪೆಯಿಂದಾಗಲಿ DK ಶಿವಕುಮಾರ್ ಅವರ ಕೃಪೆಯಿಂದಾಗಲಿ ನಮಗೆ ಸಿಕ್ಕಿರೋದಲ್ಲ. ಬದಲಾಗಿ ನೀವು ನಿಮ್ಮ ಹೋರಾಟದಿಂದ ನಿಮ್ಮ ಹಕ್ಕನ್ನು ಕಿತ್ಕೊಂಡಿದ್ದೀರಿ, ನಿಮ್ಮ ಹಕ್ಕನ್ನು ಪಡ್ಕೊಂಡಿದ್ದೀರಿ ಅನ್ನೋದನ್ನು ನೀವು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಆಗಬಾರ್ದು. ಇದೇ ಸಂದರ್ಭದಲ್ಲಿ ಇನ್ನೊಂದು ಭಾಳ ಪ್ರಮುಖವಾಗಿ ಇವತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಏನು? ಡೊನಾಲ್ಡ್ ಟ್ರಂಪು ಅಮೇರಿಕಾದ ಅಧ್ಯಕ್ಷ 50% ಸುಂಕವನ್ನು ವಿಧಿಸೋದ್ರ ಮೂಲಕ ಇವತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಆವಾಗಲೇ ಮುಕುಂದ್ ಅವರು ಅವರ ಜಮೀನಿಗೆ ಹೋದಾಗ ಒಂದು ವಿಚಾರ ಹೇಳ್ತಾಯಿದ್ರು, ಇತ್ತೀಚೆಗೆ ನಾವು ಯಾವ ಮಾವನ್ನು ಅತ್ಯುತ್ಕೃಷ್ಟವಾದಂಥ ಮಾವನ್ನು ಬೆಳೆದು ಅಮೇರಿಕಾ ಕಳಿಸಿದ್ದು, ಆ ಅಮೇರಿಕಾದಲ್ಲಿ ಅದು ರಿಜೆಕ್ಟ್ ಆಗಿ ಸಂಪೂರ್ಣವಾಗಿ ವಾಪಸ್ ಬಂತು, ಅವುಗಳನ್ನ ಬೀದಿಗೆ ಸುರಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ. ಇವತ್ತು ಭಾರತದಲ್ಲಿ ಬೆಳೀತಾ ಇರ್ತಕ್ಕಂಥ ರೈತರು ಬೆಳೆದಿರ್ತಕ್ಕಂಥ ಯಾವುದೇ ಬೆಳೆ ಅಮೇರಿಕಕ್ಕೆ ಹೋದರೆ ಅದರ ಮೇಲೆ 50% ಸುಂಕವನ್ನು ಅವರು ವಿಧಿಸ್ತಾರೆ.
ಹಂಗೆ ಸುಂಕ ವಿಧಿಸಿದ್ರೆ ಏನಾಗುತ್ತೆ, ಅಲ್ಲಿ ಬೆಲೆ ಜಾಸ್ತಿ ಆಗುತ್ತೆ. ಬೆಲೆ ಜಾಸ್ತಿ ಆದಾಗ ಅಮೇರಿಕಾದಲ್ಲಿರ್ತಕ್ಕಂಥ ಗ್ರಾಹಕರು ನಮ್ಮ ಕೃಷಿ ಉತ್ಪನ್ನಗಳನ್ನ ಕೊಂಡ್ಕೊಳ್ಳಲ್ಲ. ಆವಾಗ ನಮ್ಮ ಕೃಷಿ ಉತ್ಪನ್ನಗಳಿಗೆ ಮಾರಾಟ ಆಗದೇ ಇದ್ದಾಗ ನಮ್ಮ ರೈತರಿಗೆ ನಷ್ಟ ಉಂಟಾಗುತ್ತೆ. ಆದರೆ ಅದೇ ಸಂದರ್ಭದಲ್ಲಿ ಅವ್ರು ಹೇಳ್ತಿದ್ದಾರೆ, ಅಮೇರಿಕಾದಿಂದ ಭಾರತಕ್ಕೆ ಬರ್ತಕ್ಕಂಥ ಎಲ್ಲ ಉತ್ಪನ್ನಗಳ ಮೇಲೆ ನೀವು 0 ಟ್ಯಾರಿಫ್ ಹಾಕಬೇಕು, ಅಂದರೆ ಸುಂಕ ರಹಿತವಾಗಿ ನೀವು ಇಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. But that means nobody will buy. That means all Indian mango farmers and all will be finished. On the other hand, what is going to happen? Their mango juice, that will come here, 0% tariff. That's what Trump is telling Modi. I will take 50%. You let American goods come in India, 0% tariff. Got it? Worst will be dairy. You have milk farmers now here? Many. Every family. Majority. Every family has cow, buffalo. Just now I saw poultry. Poultry. Fishery you may not be having so much, but near river etc. it is there. I am telling you, this whole thing, this Donald Trump, what he is doing, milk products are going to come to India 0%. Milk farmer, 8 crore in India are going to be finished, including Karnataka, including Bangalore rural, including anywhere. All milk farmers over. Poultry farmers, already they are facing problem. 6 rupees 20 paise, we are demanding give 12 rupees. That they are not doing. But remember, poultry also, eggs are going to come, chickens are going to come, all this. You know, soya bean is going to come, wheat is going to come, all this from America, European Union, now he is going to sign an agreement. All this is happening. And up to now, I am sorry to say, day before yesterday for the first time, Prime Minister opened his mouth little bit and said, I will not let anything happen to my farmers. ಅಂದರೆ ನಮ್ಮ ವಸ್ತುಗಳನ್ನು ಮಾರಾಟ ಮಾಡೋಕ್ಕೆ 50% ಸುಂಕ, ಆದರೆ ಅವರ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ 0% ಸುಂಕ. ಇದೆಂಥ ನೀತಿ, ಇದೆಂಥ ನ್ಯಾಯ ಅಂತ ನಾವು ಯೋಚನೆ ಮಾಡಬೇಕು. ಇದು ಭಾರತ ದೇಶದ ಹೈನುಗಾರಿಕೆ ಮೇಲೆ ಬಹಳ ದೊಡ್ಡ ಪ್ರಮಾಣದ ಪರಿಣಾಮವನ್ನು ಬೀರುತ್ತೆ. ಇಲ್ಲೂ ಕೂಡ ಎಲ್ಲ ಕುಟುಂಬಗಳಲ್ಲೂ ಕೂಡ ಹಸು ಎಮ್ಮೆಗಳನ್ನು ಇಟ್ಟುಕೊಂಡು ನೀವು ಹೈನುಗಾರಿಕೆ ನಡೆಸ್ತಾ ಇದ್ದೀರಿ, ಹಾಲು ಉತ್ಪಾದನೆಯಲ್ಲಿ ತೊಡಗಿದ್ದೀರಿ. ಅವತ್ತು ಅಮೇರಿಕಾದಲ್ಲಿ ಅಥವಾ ಬೇರೆ ದೇಶಗಳಿಂದ ಬರ್ತಕ್ಕಂಥ ಹೈನು ಉತ್ಪಾದನೆಗಳಿಂದ ನಮ್ಮ ದೇಶದ ರೈತರು, ಹೈನು ಉತ್ಪಾದಕರು ಅತ್ಯಂತ ಸಂಕಷ್ಟವನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಇದೇ ನರೇಂದ್ರ ಮೋದಿಯವರು ಈಗ ಎಲ್ಲೋ ಸ್ವಲ್ಪ ಬಾಯಿ ಬಿಡ್ತಾ ಇದ್ದಾರೆ. ಬಾಯಿ ಬಿಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಯವರು ಪೂರ್ತಿಯಾಗಿ ಟ್ರಂಪ್ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ, ಅವ್ರ ಹೆಸರು ಹೇಳೋಕ್ಕೆ ತಯಾರಿಲ್ಲ, ಟ್ರಂಪ್ನ ಈ ನೀತಿಯನ್ನು ಕಡಾಖಂಡಿತವಾಗಿ ಧಿಕ್ಕರಿಸೋಕ್ಕೆ ತಯಾರಿಲ್ಲ. ಬದಲಾಗಿ ಹಿಂದೆ ಟ್ರಂಪ್ನ ಚುನಾವಣೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಮೇರಿಕಕ್ಕೆ ಹೋಗಿ ಇದೇ ನರೇಂದ್ರ ಮೋದಿಯವರು ಏನು ಹೇಳಿದ್ರು, ಆಪ್ಕಿ ಬಾರ್ ಟ್ರಂಪ್ ಸರ್ಕಾರ, ಅಂದರೆ ಈ ಸಾರಿ ಯಾರ ಸರ್ಕಾರಪ್ಪ ಅಂತ ಹೇಳಿದ್ರೆ ಟ್ರಂಪ್ ಸರ್ಕಾರ. ನಾವೆಲ್ಲರೂ ಅಮೇರಿಕಾದಲ್ಲಿರ್ತಕ್ಕಂಥ ಭಾರತೀಯರೆಲ್ಲರೂ ಸೇರಿಕೊಂಡು ಟ್ರಂಪನ್ನು ಗೆಲ್ಲಿಸಬೇಕು ಅಂತ ಹೇಳಿದ್ರು. ಅದಷ್ಟು ಮಾತ್ರ ಅಲ್ಲ, BJPಯವರು ಬೇರೆ ಬೇರೆ ಪ್ರದೇಶಗಳಲ್ಲಿ ಇಡೀ ದೇಶಾದ್ಯಂತ ಟ್ರಂಪ್ ಗೆಲ್ಲಿ ಅಂತೇಳಿ ಯಾಗ ಯಜ್ಞವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇವತ್ತು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಅತ್ಯಂತ ಅಪಾಯಕಾರಿಯಾಗಿದೆ, ಗಂಡಾಂತರಕ್ಕೆ ಸಿಲುಕಿದೆ. ಚುನಾವಣಾ ಆಯೋಗದಲ್ಲಿ ಏನೇನು ನಡೀತಾ ಇದೆ ಅಂತೇಳಿ ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಇದೇ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ ಸರಿಸುಮಾರು 1 ಲಕ್ಷಕ್ಕೂ ಹೆಚ್ಚು ನಕಲಿ ಮತದಾರರನ್ನು ಸೃಷ್ಟಿ ಮಾಡಿ ಅವರು ಚುನಾವಣೆಗಳಲ್ಲಿ ಮತವನ್ನು ಗಳಿಸ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಎಲೆಕ್ಷನ್ ಕಮಿಷನ್ ಅನ್ನೋದು BJPಯ B ಟೀಮ್ ಆಗಿ ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡ್ತೇವೆ. ದೆಹಲಿಯ ಹೋರಾಟದ ಸಂದರ್ಭದಲ್ಲೂ ಕೂಡ ಇವತ್ತು ಆವಾಗಲೇ ಯಶವಂತ್ ಅವರು ಆವಾಗಲೇ ಮಾತಾಡುವಾಗ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಇವತ್ತು ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ರೈತರ ಐಕ್ಯತೆಯನ್ನು ಒಡಿಬೇಕು ಅಂತಕ್ಕಂಥ ಕೆಲಸ ದೆಹಲಿಯ ಹೋರಾಟದಲ್ಲೂ ನಡೀತು. ಈ ದೇಶದ ಬೇರೆ ಬೇರೆ ಹೋರಾಟಗಳು, ರೈತ ಚಳುವಳಿಗಳು ಎಲ್ಲೆಲ್ಲಿ ನಡೆದಿದ್ದಾವೆ ಆ ಎಲ್ಲ ಸಂದರ್ಭದಲ್ಲೂ ಅದು ನಡೆಸಿದ್ದಾರೆ. ಅದರ ವಿರುದ್ಧ ರೈತರು ಒಗ್ಗಟ್ಟಾಗಿ ಚಳುವಳಿಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಈ ಒಗ್ಗಟ್ಟನ್ನು ನಾವು ಮುಂದುವರಿಸಬೇಕು. ಹೊಸ ದಾರಿಯನ್ನು ನಾವು ಈ ಚಳುವಳಿಯ ಮೂಲಕ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು. ಕೊನೆಯದಾಗಿ ನಾನೊಂದು ಮಾತನ್ನು, never get good days in this country. What did he mean by
white Englishmen and black Englishmen. What did he meant by that? He meant that Indians will come to power, but they will also follow same capitalist policies, same landlord policies what the British were following for 200 years. And he said, if you really want India to be happy, if you really want the poor to be happy, farmers, workers, if you really want them to get whatever the right that they need, then you have to change the system. You have to change capitalism. You have to change feudalism, landlordism, and you have to go towards a new system. This he said 1.5 months before going to the gallows, 1931. 2nd February. He has written that thing which all of you should read to young political workers, that is called Last Testament. And there he says that the only alternative is not capitalism, not feudalism, not all these black Englishmen. You require a new system, and that is socialism. This is the system that we require, and this is the system which can make us go forward. Think of all these things and come to an alternative. With these words, I again congratulate all of you. Again, I wish you every success in all your future struggles. And with these words, I take your leave. Thank you very much. Inqilab Zindabad. ನಿಮಗೆ ಹೇಳ್ತೇನೆ, ನಮಗೆಲ್ಲರೂ ಕೂಡ ಗೊತ್ತಿದೆ, ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಹುತಾತ್ಮರಾಗಿದ್ದಂಥ ಶಹೀದ್ ಭಗತ್ ಸಿಂಗ್ನವರ ಹೆಸರನ್ನು ನಾವೆಲ್ಲರೂ ಕೂಡ ಕೇಳಿದ್ವಿ. ಅತ್ಯಂತ ಕಡಿಮೆ ವಯಸ್ಸಿನಲ್ಲೇ ತನ್ನ ಪ್ರಾಣವನ್ನು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನೇಣುಗಂಬಕ್ಕೇರಿಸಿದಂಥ ಯುವಕ. ಆತ ಹೇಳ್ತಾನೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದು ಅಂತ ಹೇಳಿದ್ರೆ ಅದು ಕೇವಲ ಬಿಳಿಯ ಯಜಮಾನರು ಹೋಗಿ ಕರಿಯ ಯಜಮಾನರು ಬಂದು ಕೂತ್ಕೊಳ್ಳೋದ್ರಿಂದ ಈ ದೇಶದ ರೈತರಿಗಾಗಲಿ, ಕಾರ್ಮಿಕರಾಗಲಿ, ಬಡವರಿಗಾಗಲಿ ಹೆಚ್ಚು ಪ್ರಯೋಜನ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಅದೇ ರೀತಿಯ ನೀತಿಗಳನ್ನು ಜಾರಿಗೆ ತರ್ತಾರೆ. ಹಾಗಾಗಿ ನಮಗೆ ಬದಲಾಗಬೇಕಾಗಿರ್ತಕ್ಕಂಥದ್ದು, ನಾವು ಈಗ ಯಾವ ವ್ಯವಸ್ಥೆಯಲ್ಲಿ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ, ಈ ವ್ಯವಸ್ಥೆಯೇ ಬದಲಾಗಕ್ಕೆ ಸಾಧ್ಯ ಆಗಬೇಕು. ನಾವಿವತ್ತು ನಮ್ಮ ಎಲ್ಲ ಕಷ್ಟಗಳಿಗೆ ಇವತ್ತಿನ ಬಂಡವಾಳಶಾಹಿ ವ್ಯವಸ್ಥೆ ಕಾರಣ. ಆ ಬಂಡವಾಳಶಾಹಿ ವ್ಯವಸ್ಥೆ ನಾಶ ಆಗಬೇಕು. ನಮ್ಮ ಈ ಎಲ್ಲ ಸಂಕಷ್ಟಗಳಿಗೆ ಭೂಮಾಲಕಶಾಹಿ ವ್ಯವಸ್ಥೆ ಕಾರಣ. ಆ ವ್ಯವಸ್ಥೆ ನಾಶ ಆಗಬೇಕು. ಆ ವ್ಯವಸ್ಥೆಯನ್ನು ನಾಶ ಮಾಡಿ ಒಂದು ಹೊಸ ವ್ಯವಸ್ಥೆಯನ್ನು ತಂದರೆ ಮಾತ್ರನೇ ನಾವು ನಮ್ಮ ಬದುಕನ್ನು ಹಸನು ಮಾಡ್ಕೊಳ್ಳೋಕೆ ಸಾಧ್ಯ, ಬಡವರು ಬದುಕೋಕ್ಕೆ ಸಾಧ್ಯ ಅಂತೇಳಿ ಭಗತ್ ಸಿಂಗ್ ಹೇಳ್ತಾರೆ. 1931 ಇಸ್ವಿ ಫೆಬ್ರವರಿ 2ನೇ ತಾರೀಕು ಯುವ ರಾಜಕೀಯ ಕಾರ್ಯಕರ್ತರಿಗೆ ಅಂತೇಳಿ ಒಂದು ದೀರ್ಘ ಲೇಖನವನ್ನು ಭಗತ್ ಸಿಂಗ್ ಬರೀತಾರೆ. ಆ ಭಗತ್ ಸಿಂಗ್ ಆ ಲೇಖನದಲ್ಲಿ ಅಂತಿಮವಾಗಿ ಹೇಳ್ತಾರೆ, ನಮ್ಮ ಎಲ್ಲ ಸಮಸ್ಯೆಗಳಿಗೆ ದಾರಿ ಇರೋದು ಎಲ್ಲಪ್ಪ ಅಂತ ಹೇಳಿದ್ರೆ ಅದು ಬಂಡವಾಳಶಾಹಿ ವ್ಯವಸ್ಥೆಯಲ್ಲ, ಭೂಮಾಲಕಶಾಹಿ ವ್ಯವಸ್ಥೆಯಲ್ಲ, ಬದಲಾಗಿ ಸಮಾಜವಾದಿ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮಾನವಾದಂಥ ಹಕ್ಕು ಅವಕಾಶಗಳನ್ನು, ಸಂಪತ್ತನ್ನು ಒದಗಿಸ್ಕೊಡ್ತಕ್ಕಂಥ ಸಮಾಜವಾದಿ ವ್ಯವಸ್ಥೆಯೇ ನಮಗೊಂದು ಹೊಸ ಪರ್ಯಾಯ ದಾರಿಯನ್ನು ತೋರಿಸೋದಕ್ಕೆ ಸಾಧ್ಯ ಅಂತ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಒಂದು ಬಲಿಷ್ಠವಾಗಿರ್ತಕ್ಕಂಥ ಚಳುವಳಿಯನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಗಬೇಕು ಅಂತೇಳಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಆ ಹಿನ್ನೆಲೆಯಲ್ಲಿ ಅಂಥ ಹೋರಾಟದ ದಿಕ್ಕಿನಲ್ಲಿ ನೀವೆಲ್ಲರೂ ಸಾಗಿ ಮುಂದಿನ ನಿಮ್ಮ ಎಲ್ಲ ಹೋರಾಟಗಳು ಯಶಸ್ವಿಯಾಗಲಿ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ತಿಳಿಸಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಇನ್ಕಿಲಾಬ್ ಜಿಂದಾಬಾದ್.